ನಮಸ್ತೆ ಫ್ರೆಂಡ್ಸ್, ಜೋಶ್ರಿಕಾ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ. ಇದರಿಂದ ತಲೆನೋವು ಬರುತ್ತೆ, ಕಣ್ಣುರಿಯುತ್ತೆ, ಸುಸ್ತಾಗುತ್ತೆ. ನಾವು ದೇಹವನ್ನ ತಂಪಾಗಿಡಲು ತಂಪಾದ ಆಹಾರವನ್ನ ಸೇವಿಸಬೇಕಾಗ್ತದೆ. ಹಾಗಾಗಿ ಮನೆಯಲ್ಲೇ ಈ ರೀತಿ ಸುಲಭವಾಗಿ ಪಾನೀಯವನ್ನ ಮಾಡ್ಕೊಳ್ಬಹುದು. ಆರೋಗ್ಯಕರವಾದ ಪಾನೀಯ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ರಾಗಿನ 3 ರಿಂದ 4 ಸಾರಿ ಚೆನ್ನಾಗಿ ತೊಳೆದು ರಾತ್ರಿನೇ ನೆನೆಸಿಟ್ಟಿದ್ದೆ. ಅದರಲ್ಲಿರುವಂತಹ ಹೊಟ್ಟೆಲ್ಲ ಕ್ಲೀನ್ ಆಗಬೇಕು. ಮರುದಿನ ಬೆಳಿಗ್ಗೆ ನೆಂದಿರುವ ರಾಗಿಯನ್ನ ಅದರಲ್ಲಿರುವಂತಹ ನೀರನ್ನ ಬಸ್ದು ಈ ರೀತಿ ಒಣ ಬಟ್ಟೆ ಮೇಲೆ ಹಾಕೊಂಡು ಒಂದು ಅರ್ಧ ಗಂಟೆ ಒಣಗಿಸ್ಕೊಳ್ಬೇಕಾಗುತ್ತೆ. ಒಣಗಿಸಿದ ರಾಗಿನ ನಾನು ಈ ರೀತಿ ಒಂದು ಪ್ಯಾನ್ಗೆ ಹಾಕೊಂಡಿದ್ದೇನೆ. ಇದನ್ನ ಒಂದು 5 ರಿಂದ 6 ನಿಮಿಷ ಕಡಿಮೆ ಉರಿಯಲ್ಲಿ ಒಂದು ಒಳ್ಳೆ ಪರಿಮಳ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈಗ 5 ನಿಮಿಷ ಆದ್ಮೇಲೆ ರಾಗಿ ಕಾಳೆಲ್ಲ ಚಿಟಪಟ ಅಂತಿವೆ. ಇಷ್ಟಾದ್ರೆ ಸಾಕು. ಒಲೆ ಆರಿಸಿ ಈಗ ತಣ್ಣಗಾಗಕ್ಕೆ ಬಿಡೋಣ. ರಾಗಿ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಿದ್ದೇನೆ. ಹಾಗೆ 5 ಬಾದಾಮಿ, 5 ಗೋಡಂಬಿಯನ್ನ ನಾನು ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ, ಅದನ್ನ ಹಾಕೊಂಡಿದ್ದೇನೆ. ಹಾಗೆ ಇದು ಅಗಸೆ ಬೀಜ, ಅದೊಂದು 2 ಸ್ಪೂನ್ ಇದೆ, ಅದನ್ನ ಹಾಕೊಂಡಿದ್ದೇನೆ. ಹಾಗೆ 1/4 ಕಪ್ಪು ತೆಂಗಿನಕಾಯಿ, 1/4 ಕಪ್ಪು ಬೆಲ್ಲ, ಹಾಗೆ 3 ಏಲಕ್ಕಿ ಇಷ್ಟನ್ನ ಸೇರಿಸ್ಕೊಂಡು ನಾನು ಪುಡಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸಿ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಹಾಕೊಂಡಿದ್ದೇನೆ. ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ಹಾಗೆ ಬೆಲ್ಲ ನಿಮ್ಮ ರುಚಿಗೆ ತಕ್ಕ ಹಾಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ರುಬ್ಬಿದ ರಾಗಿನ ಈ ತರ ಸ್ಟ್ರೈನರ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು ಚಮಚದ ಸಹಾಯದಿಂದ ಶೋಧಿಸ್ಕೊಂಡ್ರೆ ಸುಲಭ ಆಗುತ್ತೆ. ನಾನಿಲ್ಲಿ 2 ರಿಂದ 3 ಸಾರಿ ರುಬ್ಕೊಂಡು ಶೋಧಿಸ್ಕೊಂಡಿದ್ದೀನಿ. ಇದರಿಂದ ಮತ್ತಷ್ಟು ಹಾಲು ಸಿಗುತ್ತೆ. ಸ್ಟ್ರೈನರ್ ಇಲ್ಲ ಅಂದ್ರೆ ಒಂದು ತೆಳುವಾದ ಬಟ್ಟೆಯಿಂದ ಇದನ್ನ ನಾವು ಶೋಧಿಸ್ಕೊಳ್ಬಹುದು. ರಾಗಿ ಹಾಲು ತುಂಬಾ ಗಟ್ಟಿಯಾಗಿ ಬಂದಿದೆ, ಹಾಗಾಗಿ ನಾನು 3/4 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೇನೆ. ಆರೋಗ್ಯಕರವಾದ ರಾಗಿ ಹಾಲು ರೆಡಿಯಾಗಿದೆ. ಈಗ ಇದಕ್ಕೆ ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡಿ ಖುಷಿಯಿಂದ ಕುಡಿತಾರೆ. ಮಾಡೋದು ತುಂಬಾನೇ ಈಸಿ ಆಗಿದೆ. ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.